ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೀರಾ ಇತ್ತೀಚೆಗೆ ಕರ್ನಾಟಕದಲ್ಲಿ ಧರ್ಮದ ಹೆಸರಿನಲ್ಲಿ ಅಧರ್ಮದ ಮೌಲ್ಯಗಳನ್ನು ಬಿತ್ತುತ್ತಾ ಜನರನ್ನು ತಮ್ಮೆಡೆಗೆ ಸೆಳೆಯುತ್ತಾ ಜನರಿಗೆ ಅಧರ್ಮದ ಬೋಧೆಯನ್ನು ಮಾಡುತ್ತಾ ಇದೇ ಧರ್ಮ ಅಂತ ತಿಳಿಸುತ್ತಾ ಹೊರಟ ಒಂದು ಗುಂಪೊಂದು ಇಡೀ ರಾಜ್ಯದ ತುಂಬೆಲ್ಲ ತಿರುಗಾಡ್ತಾ ಇದೆ. ಬಸವ ತತ್ವವನ್ನು ಹೇಳುವಂಥ ವ್ಯಕ್ತಿಗಳ ಮೇಲೆ, ಆಮೇಲೆ ಮಠಾಧೀಶರ ಮೇಲೆ ಶಾಟ್ ಏಟನ್ನು ಅದು ಬೀಸ್ತಾ ಇದೆ. ಸರಿ, ಇವರು ಹೇಳುವ ಮಾತುಗಳು ಸತ್ಯವಾಗಿದ್ದರೆ ಅದನ್ನು ಒಪ್ಪಿಕೊಳ್ಳುವಂಥ ಪ್ರಾಂಜಲ ಮನಸ್ಸು ಇವತ್ತಿಗೂ ಬಸವ ತತ್ವವಾದಿಗಳಿಗೆ ಇದೆ. ಆದರೆ ಇವರಲ್ಲಿ ಆ ಪ್ರಾಂಜಲ ಮನಸ್ಸಿಲ್ಲ. ಇವರ ಈ ಹುನ್ನಾರಗಳ ಹಿಂದೆ, ಈ ಮಾತುಗಳ ಹಿಂದೆ ರಾಜಕೀಯ ಷಡ್ಯಂತ್ರ ಇರುವುದನ್ನ ಕೆಲವೇ ದಿನಗಳಲ್ಲಿ ನೀವು ನೋಡಲಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಇದೆ ಅನ್ನುವ ಸಂಗತಿಯನ್ನ ನಾನಿಲ್ಲಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ. ಚಾರಿತ್ರ್ಯ ಸರಿ ಇಲ್ಲದ, ವರ್ತನೆ ಸರಿ ಇಲ್ಲದ, ಮಾತು ಸರಿ ಇಲ್ಲದ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನ್ನಬೇಕಂತಕ್ಕಂಥ ಮಾತುಗಳನ್ನ ಆಡದೆ ಕರ್ಕಶ ಮಾತುಗಳ ಮೂಲಕ, ಕಠಿಣ ಮಾತುಗಳ ಮೂಲಕ, ಖುಲ್ಲ ಗುಣದ ಮೂಲಕ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರೆ ಆತನೊಳಗೆ ಸರಿಯಾದಂತಹ ಸಮ್ಯಜ್ಞಾನ ಇದೆ ಅಂತ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ನನಗೆ ನೆನಪಾದದ್ದು ಅಮ್ಮುಗೆ ರಾಯಮ್ಮನ ಒಂದು ವಚನ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ? ಕಾಗೆ ಮರಿ ಎಂದಾದರೂ ಕೋಗಿಲೆ ಆಗಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಸಾಧ್ಯ ಅಲ್ಲ. ಆ ಭ್ರಮೆಯಲ್ಲಿ ಕೆಲವು ದಿನ ಆ ಕೋಗಿಲೆ ಇರ್ತದೆ ಹೊರತಾಗಿ ಕಾಗೆ. ಆನೆಯ ಮರಿ, ಆಡಿನ ಮರಿ ಆನೆಯಾಗಬಲ್ಲುದೆ? ಆಡಿಗೂ ಆನೆಗೂ ಏನ್ರಿ ವ್ಯತ್ಯಾಸ? ಭಯಂಕರವಾದಂಥ ವ್ಯತ್ಯಾಸ ಇದೆ ಆಡು ಮತ್ತು ಆನೆಯ ನಡುವೆ. ಆಡಿನ ಮರಿ ಎಂದಾದರೂ ಆನೆ ಆಗಲಿಕ್ಕೆ ಸಾಧ್ಯ? ಸೀಳನಾಯಿ ಸಿಂಹದ ಮರಿ ಆಗಬಲ್ಲದೆ? ಸೀಳನಾಯಿ ರೀ ಅದು. ಸೀಳನಾಯಿ ಎಂದಾದರೂ ಸಿಂಹದ ಮರಿ ಆಗಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹಾಗೆ ಅರಿವು, ಆಚಾರ ಮತ್ತು ಸಮ್ಯಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಲ್ಲ, ಕನಿಷ್ಠ ಪಕ್ಷ ಈ ಕಾವಿಧಾರಿಗಳೆಲ್ಲರೂ ಅರಿವಿರಬೇಕು. ಅರಿವೇ ಗುರು. ಅರಿವು ಗುರುವಾದ ಮೇಲೆ ಆ ವಿಚಾರಗಳನ್ನ, ಆ ಸಂಗತಿಗಳನ್ನ ಆಚಾರದಲ್ಲಿ ತರಬೇಕು. ಅರಿವು ಆಚಾರ ಎರಡೂ ಜೊತೆಗೂಡಿದಾಗ ಸಮ್ಯಜ್ಞಾನ ಖಂಡಿತವಾಗಿ ಬರುತ್ತೆ. ಆತನ ಜಂಗಮನಾಗುತ್ತಾನೆ. ಆ ಜಂಗಮ ಎಲ್ಲೆಲ್ಲೂ ಸಂಚರಿಸಿ ಆ ತತ್ವಗಳನ್ನ, ಆ ಚಿಂತನೆಗಳನ್ನ ಜನಮಾನಸಕ್ಕೆ ಮುಟ್ಟಿಸಬೇಕಾಗಿದೆ. ಆದರೆ ಅರಿವು ಆಚಾರ ಇರೋದಂಥ ಈ ಸೀಳನಾಯಿ, ಈ ಕಾಗೆಯ ಮರಿ, ಈ ಆಡಿನ ಮರಿ ಎಂದಾದರೂ ಸಿಂಹ ಆಗಲಿಕ್ಕೆ ಸಾಧ್ಯನಾ? ಈ ಮನುಷ್ಯ ಎಂದಾದರೂ ಕೂಡ ಬಸವ ತತ್ವವನ್ನು ಹೇಳಲಿಕ್ಕೆ ಬೇಡ್ರಿ, ಆ ಬಸವ ತತ್ವ ಹೇಳೋದು ಬೇಡ, ಬಸವಣ್ಣವರ ವಿಚಾರಗಳ ಸಮೀಪ ಕೂಡ ಹೋಗ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಇಲ್ಲ. ಆದರೆ ಜನಗಳ ಮುಂದೆ ಬನಾವಟೆ ಮಾಡಿ ನಾನು ಕೃಷಿಯಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಪ್ರತಿಬಿಂಬವನ್ನ, ಒಂದು ರೀತಿಯ ಚೋಹವನ್ನ ಜನಸಾಮಾನ್ಯರಿಗೆ ತೋರಿಸ್ತಾ, ಆತನ ಕೃಷಿ ವಿಜ್ಞಾನಿಗಳು ಒಪ್ಪಿಲ್ಲ, ಆತನ ಕೃಷಿಯ ಬೆಳವಣಿಗೆ ಏನಿದೆಯಲ್ಲ ಆ ಬೆಳವಣಿಗೆ ಕೂಡ ಯಾವ ವಿಜ್ಞಾನಿಗಳು ಪುರಸ್ಕಾರ ಮಾಡಿಲ್ಲ, ಅಜ್ಞಾನಿಗಳು ಮಾತ್ರ ಆತನನ್ನು ಪುರಸ್ಕಾರ ಮಾಡಿದ್ರೆ. ಇಂಥ ಅವಿವೇಕಿಯ ಹಿಂದೆ ದೊಡ್ಡ ಪಟಲಂ ಹೊಂದಿದೆ. ಆ ಪಟಲಂ ಮೂಲಕ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಬೇಕಂತಕ್ಕಂಥ ಹುನ್ನಾರಗಳಿವೆ. ಆ ಕಾರಣಕ್ಕೆ ಆತನಿಂದ ಹೊರಟಿದ್ದಾರೆ. ನಾಮವು ಹೊತ್ತು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೀಶ್ವರ ಅಂತ 12ನೇ ಶತಮಾನದಲ್ಲೇ ಶರಣೆ ಇಂಥ ಹುಳಗಳ ಬಗ್ಗೆ, ಇಂಥ ಹುಡಿಗಳ ಬಗ್ಗೆ, ಇಂಥ ಪುಂಡರ ಬಗ್ಗೆ, ಇಂಥ ವಿವೇಕರಹಿತರ ಬಗ್ಗೆ 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಈ ಬಗ್ಗೆ ಜಾಗೃತಗೊಳ್ಳಬೇಕಾದ ನಾವುಗಳು ತುಂಬಾ ಮೌನ ವಹಿಸಿದ್ದೇವಲ್ಲ. ಈ ಮೌನ ಜನಸಾಮಾನ್ಯರ ಅವರ ಬೌದ್ಧಿಕ ಶಕ್ತಿಯನ್ನ ತಿಂದು ಹಾಕ್ತದೆ ಅನ್ನೋದ್ರಲ್ಲಿ ಎರಡು ಮಾತುಗಳಿಲ್ಲ. ಒಂದ್ ಕಡೆ ಲಿಯಸ್ ಟಾಲ್ಸ್ಟಾಯ್ ಹೇಳ್ತಾರೆ, ಯಾವ ದೇಶವನ್ನಾದರೂ ಹಾಳು ಮಾಡಬೇಕು ಅಂತಾದರೆ, ಯಾವ ದೇಶವನ್ನಾದರೂ, ಕೇವಲ ಜನಸಾಮಾನ್ಯರಲ್ಲ, ಇಡೀ ದೇಶವನ್ನೇ ಹಾಳು ಮಾಡ್ಬೇಕಂತ ನಿಮ್ಮೊಳಗಡೆ ಆಲೋಚನೆ ಮೊಳಗಿದ್ರೆ ಧರ್ಮದ ಹೆಸರಿನಲ್ಲಿ ಗಲಾಟೆ ಎಬ್ಬಿಸಿ ತಾನೇ ಹಾಳಾಗುತ್ತದೆ. ನೋಡಿ, ಎಂಥ ಅದ್ಭುತವಾದ ಮಾತಿದೆ. ಈ ಅದ್ಭುತವಾದ ಮಾತು ನನ್ನ ಒಳಗಡೆ ಹೋಗಿಲ್ಲ. ಹಾಗಾಗಿ ಇವತ್ತು ನಮ್ಮ ಭಾರತದ ತುಂಬೆಲ್ಲ ಧರ್ಮದ ದಂಗಲ್ ಶುರುವಾಗಿದೆ. ಯಾವುದೇ ಧರ್ಮದ ತಳಹದಿ ದಯೆ ಇರಬೇಕೆ ಹೊರತು ಭಯ ಇರಬಾರ್ದು. ಇವತ್ತು ಒಂದು ಧರ್ಮದ ಕುರಿತು ಮಾತನಾಡತೊಡಗಿದ್ರೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಈ ಧರ್ಮವನ್ನ ಗುತ್ತಿಗೆ ಹಿಡಿದಂತಹ ವ್ಯಕ್ತಿಗಳು ನಾನು ಹೇಳಿದ್ದೆ ಸತ್ಯ ಅಂತ ಹೊರಟಿದ್ದಾರಲ್ಲ, ಇವರಿಗೆ ವಿವೇಕವಂತೂ ಖಂಡಿತ ಇಲ್ಲ. ಆದರೆ ಇಂಥ ಜನಗಳ ಹಿಂದೆ, ಇಂಥ ವ್ಯಕ್ತಿಗಳ ಹಿಂದೆ ಇಡೀ ಜನ ಸಮೂಹ
ಆಕರ್ಷಣೆ ಆಗ್ತಾ ಇದೆಯಲ್ಲ, ಇದೆಂಥ ದುರಂತವನ್ನ ತಂದೊಡ್ಡಬಲ್ಲದು ಅಂತಕ್ಕಂಥ ವಿವೇಚನೆ ನಾವು ಮಾಡಬೇಕಾಗಿದೆ. 10 ಕೋಟಿ ಜನರಿಗೆ ಉದ್ಯೋಗ ಸಿಗುತ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ದೇವಸ್ಥಾನಗಳನ್ನ ನಾವು ಕಟ್ಟಬೇಕೇ? ದೇವಸ್ಥಾನಗಳು ಯಾಕೆ ನಮ್ಮ ಭಾರತದಲ್ಲಿ ಹುಟ್ಟಿದವು? ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿಗಳು ಒಂದ್ ಕಡೆ ಇರಲಿ, ಅವುಗಳನ್ನ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಅನಿವಾರ್ಯ ಲಾಡ್ಜ್ಗಳಿರಲಿಲ್ಲ. ಪ್ರತಿಯೊಂದು ಕೂಡ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಊರಿಂದ ಬಂದಂತ ಜನಗಳು ಅಲ್ಲಿ ಬಂದು ವಾಸ ಮಾಡಲಿಕ್ಕೆ, ಅಲ್ಲಿನ ಕಲೆಯನ್ನು ಆಸ್ವಾದಿಸಲಿಕ್ಕೆ, ಸಂಗೀತವನ್ನ ಪ್ರೋತ್ಸಾಹಿಸಲಿಕ್ಕೆ ಅಲ್ರಿ. ಅದಷ್ಟೇ ಅಲ್ಲ, ಆ ದೇವಸ್ಥಾನದಲ್ಲಿ ವೇಶ್ಯರೂ ಇದ್ರು, ದೇವದಾಸಿಯರು ಇದ್ರು ಅಂತಕ್ಕಂಥ ಸಂಗತಿಯನ್ನು ನಾವು ಮರಿಬಾರದು. ಇದಷ್ಟೇ ಅಲ್ಲ, ಅಂಥ ದೇವಸ್ಥಾನಗಳಲ್ಲಿ ಜನಸಾಮಾನ್ಯ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸಾಧ್ಯ ಇಲ್ಲದೆ ಇರುವ ಕಾರಣಕ್ಕಾಗಿ ಅವತ್ತು ಗೋಪುರಗಳನ್ನು ನಿರ್ಮಿಸಿದ್ರು. ಅವ್ರ ಗೋಪುರಗಳನ್ನು ನೋಡೇ ತೃಪ್ತಿ ಪಡಬೇಕಾಗಿತ್ತು. ದೇವರು ಅಂದ್ರೆ ಯಾರು ಎಲ್ಲಿಯೂ ಇಲ್ಲ, ದೇವರು ಕೇವಲ ಗುಡಿಯಲ್ಲಿದ್ದಾನೆ ಅಂತಕ್ಕಂಥ ಒಂದು ನಂಬಿಕೆಯನ್ನ, ಭ್ರಾಮಕವಾದ ಲೋಕವನ್ನ ಸೃಷ್ಟಿ ಮಾಡಿಬಿಟ್ಟಿದ್ರು. ಹಾಗಾಗಿ ಜನಗಳು ಅವುಗಳಲ್ಲೇ ತಮ್ಮ ಜೀವನ ಇಟ್ಟುಕೊಂಡು ಕುಳಿತಿದ್ರು. ಇಂಥ ಸಂದರ್ಭದಲ್ಲಿ ಬಂದ ಬಸವಣ್ಣವರು ಆನು ದೇವ ಹೊರಗಣದವನು ಅಂತ ಹೇಳ್ತಾ ಅವರ ಜೊತೆಯಾದ್ರು, ಅವ್ರ ಜೊತೆಗೆ ನಿಂತ್ಕೊಂಡ್ರು. ಆನು ದೇವ ಹೊರಗಣದವನು, ಸಂಬೋಳಿ ಸಂಬೋಳಿ ಎಂದು ಕೂಗುತ್ತಾ ಇಂಬಿನಲ್ಲಿದ್ದೇನೆ, ನಿಮ್ಮ ನಾಮ ಬಿಡದ ಅನಾಮಿಕ ನಾನು ಅಂತ ಜನಸಾಮಾನ್ಯರ ಜೊತೆಗೆ ಅವರು ಸೇರ್ಕೊಂಡ್ರು. ಯಾಕಂದ್ರೆ ಇವರಿಗೆ ಗುಡಿಯ ಪ್ರವೇಶ ಇಲ್ಲ. ಗುಡಿಯ ಪ್ರವೇಶ ಕೇವಲ ಮೇಲ್ವರ್ಗದ ಒಬ್ರಿಬ್ರಿಗೆ ಮಾತ್ರದ ಸಾಧ್ಯತೆ ಹೊರತಾಗಿ ಎಲ್ಲರಿಗೂ ಗುಡಿಯ ಪ್ರವೇಶ ಇಲ್ಲ. ಎಲ್ಲರೂ ದೇವರ ಕಡೆ ಮಾತಾಡಿದ್ರು. ದೇವರು ಸ್ವರ್ಗ, ನರಕ, ಮುಕ್ತಿ ಇತ್ಯಾದಿ ಕಾಣದ, ಗೊತ್ತಿರದ, ಅನುಭವಿಸಿರದ ಬರೀ ಕಾಲ್ಪನಿಕವಾದಂತಹ ಈ ಸಂಗತಿಗಳ ಬಗ್ಗೆ ಭ್ರಾಮಕವಾದ ಲೋಕವನ್ನು ಸೃಷ್ಟಿ ಮಾಡಿದಂತಹ ಈ ಜನರಿಗೂ ಕೂಡ ಆ ಕಡೆ ಅಟ್ರಾಕ್ಷನ್ ಆಗಿ ಮಾಡಿದ್ರು. ಅದು ಕೂಡ ನಿಮಗೆ ಇಲ್ಲ ಅಂತ ಹೇಳಿದಾಗ ಜನ ಮಾನಸಿಕವಾಗಿ ಅವರು ಅಧೀರರಾದ್ರು. ಅಂಥ ಅಧೀರರಾದ ಜನಗಳಿಗೆ ಬಸವಣ್ಣವರು ಹೇಳಿದ್ದು ಒಂದೇ ಮಾತಂದ್ರೆ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥ ಬಲವನ್ನ ತಂದುಕೊಟ್ರು. ಆಗ ಆಟೋಮೆಟಿಕ್ ಆಗಿ ಸ್ಥಾವರಗಳು ಉರುಳಿ ಹೋದವು. ಅಕ್ಷರಶಃ ಉರುಳಿ ಹೋದು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ. ಆದ್ರೆ ನಮ್ಮ ತಲೆಯಿರ್ತಕ್ಕಂಥ ಭ್ರಮೆಗಳು ಆ ಬಸವಣ್ಣವರು ತಮ್ಮ ವಚನಗಳ ಮೂಲಕ ಹೇಳಿದ್ರು. ಹಾಗಂತ ಅವರು ದೇವಸ್ಥಾನಗಳ ವಿರೋಧಿಗಳಾಗಿರ್ಲಿಲ್ಲ. ಇವತ್ತು ಕೂಡ ಬಸವ ತತ್ವನ ಹೇಳುವ ಜನಗಳು ದೇವಸ್ಥಾನಗಳ ವಿರೋಧಿಗಳಲ್ಲ. ಇದು ತಿಳ್ಕೊಳ್ಳಿ. ದೇವರ ಹೆಸರಿನ ಮೇಲೆ ಸುಲಿಗೆ ಮಾಡ್ತಿರಲ್ಲ, ದೇವರ ಹೆಸರಿನ ಮೇಲೆ ಮೋಸ ಮಾಡ್ತಿರಲ್ಲ, ದೇವರ ಹೆಸರಿನ ಮೇಲೆ ಸ್ವರ್ಗ, ನರಕ ಇತ್ಯಾದಿಗಳನ್ನು ಸೃಷ್ಟಿ ಇವೆ, ಅವು ಮಾಡಿಲ್ಪಟ್ಟಿವೆ ಅಂತ ಹೇಳ್ತಾ ಇದ್ದಲ್ಲ, ಈ ನಿಮ್ಮ ಹುನ್ನಾರಗಳ ವಿರುದ್ಧ ಬಸವವಾದಿಗಳ ತೀಕ್ಷ್ಣವಾದಂತಹ ನೋಟ ಇದೆ, ದೃಷ್ಟಿ ಇದೆ, ಮಾತಿದೆ ಹೊರತಾಗಿ ನಿಮ್ಮ ಮೇಲೆ ಖಂಡಿತವಾಗಿಲ್ಲ. ಬಟ್ಟೆ ಮೇಲೆ ಕಲಿ ಇದೆ. ಬಟ್ಟೆ ಮೇಲೆ ಕಲಿಯನ್ನು ಹೋಗ್ಬೇಕು ಅನ್ನುವಂಥ, ಹೋಗಲಾಡಿಸಬೇಕನ್ನುವಂಥ ಒಂದು ತಾತ್ವಿಕವಾದ ಒಂದು ಸಂಘರ್ಷ ಇದೆ ಹೊರತಾಗಿ ಅಪ್ಪಿತಪ್ಪಿಯೂ ವ್ಯಕ್ತಿಗತವಾಗಿ ನಮಗೆ ಟೀಕೆ ಟಿಪ್ಪಣಿಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ.